ಮೆಣಸು ಬೆಳ್ಳುಳ್ಳಿನ ಕುಟ್ಟಿ ಪುಡಿ ಮಾಡ್ಕೋಬೇಕು. ಜೊತೆಗೆ ತಂದಿರೋ ಅರ್ಧ ಕೆಜಿ ಮಟನ್ ಕೂಡ ಚೆನ್ನಾಗಿ ಕುಟ್ಟಿ ಇಟ್ಕೋಬೇಕು. ಏನೇನ್ ಕುಟ್ಟಿ ಇಟ್ಕೊಂಡಿದೀವೋ ಎಲ್ಲಾನು ಒಂದ್ ಬೌಲ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮ್ಯಾರಿನೇಟ್ ಮಾಡಕ್ ಇಡ್ಬೇಕು. ಅದ್ ಮ್ಯಾರಿನೇಟ್ ಆಗ್ತಿರ್ಲಿ, ನಂದೊಂದ್ ಕೆಲಸ ಇದೆ ಅಂತ ಮಾಡಕ್ ಕುತ್ಕೊಂಡೆ. ನೆನ್ನೆ ಒಂದ್ ಹುಡುಗಿ ಮೆಸೇಜ್ ಮಾಡಿತ್ತು, ನಾನು ಇಂಜಿನಿಯರಿಂಗ್ ಮಾಡಿದೀನಿ, ಪ್ಲೇಸ್ ಆಗಿಲ್ಲ, ಆಫ್ ಕ್ಯಾಂಪಸ್ ಅಲ್ಲೂ ಪ್ಲೇಸ್ ಆಗ್ತಿಲ್ಲ, ಏನಾದ್ರೂ ಸಜೆಸ್ಟ್ ಮಾಡಿ ಅಂತ ಕೇಳಿತ್ತು. ಇಲ್ಲಿದೆ ನಿಮ್ಮ ಪ್ರಾಬ್ಲಮ್ ಗೆ ಸೊಲ್ಯೂಷನ್. ನೀವು ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ, ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ರೆ, ನೀವು ಡಿಗ್ರಿ ಮುಗಿಯೋಕು ಮುಂಚೆನೆ ಐಟಿ ಕಂಪನಿಲಿ ಜಾಬ್ ತಗೋಬೇಕು ಅಂತಂದ್ರೆ ಡಿಗ್ರಿ ಜೊತೆಗೆ ಸ್ಕಿಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಕಿಲ್ಸ್ ನ ಕಲ್ತ್ಕೊಂಡು ಫೈನಲ್ ಇಯರ್ ಮುಗಿಯೋಷ್ಟ್ರಲ್ಲಿ ಐಟಿ ಕಂಪನಿಲಿ ಹೇಗ್ ಜಾಬ್ ತಗೊಳ್ಳೋದು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ನಾನು ಬಯೋಲಿ ಒಂದ್ ಲಿಂಕ್ ಕೊಟ್ಟಿರ್ತೀನಿ, ಬೇಗ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಲೈವ್ ಡೆಮೋ ಸೆಷನ್ ನ ಮರಿದೆ ಅಟೆಂಡ್ ಮಾಡಿ. ಎಕ್ಸ್ಪರ್ಟ್ಸ್ ಕಂಡಕ್ಟ್ ಮಾಡ್ತಾರೆ ಇದನ್ನ. ಐಟಿ ಜಾಬ್ ಬೇಕು ಅಂತಂದ್ರೆ ಸ್ಕಿಲ್ಸ್ ಬೇಕೇ ಬೇಕು. ಸೊ ಇವಾಗ ಕುಟ್ಟ ಮಟನ್ ಮ್ಯಾರಿನೇಟ್ ಆಗಿದೆ. ತವಾಗೆ ಎಣ್ಣೆ, ಮ್ಯಾರಿನೇಟ್ ಆಗಿರೋ ಮಟನ್ ಹಾಕಿ ಒಂದ್ ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ಆಮೇಲೆ ಈ ತರ ಎಣ್ಣೆ ಬಿಟ್ಮೇಲೆ ಸ್ವಲ್ಪ ನೀರ್ ಹಾಕಿ ಡ್ರೈ ಆಗೋವರೆಗೂ ಬೇಯಿಸಿದ್ರೆ ಕುಟ್ಟ ಮಟನ್ ಸವಿಯಲು ಸಿದ್ಧ. ಇದಕ್ಕೆ ಯಾವ್ದೇ ತರ ಮಸಾಲೆ ಅಂತೂ ಬೇಡವೇ ಬೇಡ. ನಮ್ ಫ್ಯಾಮಿಲಿ ಅವರೆಲ್ಲ ತುಂಬಾ ಇಷ್ಟಪಟ್ಟು ತಿಂದ್ರು. ನಿಜವಾಗ್ಲೂ